ದೇಶದ ಜನತೆಗೆ ಬಿಗ್ ಶಾಕ್. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹಾಗೂ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ಹೆಚ್ಚಳ ಮಾಡಲಾಗಿದೆ. ಹಾಗೆಯೇ ಸಿಲಿಂಡರ್ಗಳ ಒಂದು ಬುಕ್ಕಿಂಗ್ ಮಾಡ್ತಾ ಇದ್ದಂಥ ಅವಧಿಯನ್ನು ಕೂಡ 21ರಿಂದ 25 ದಿನಗಳವರೆಗೆ ಹೆಚ್ಚಳ ಕೂಡ ಮಾಡಲಾಗಿದೆ. ಏನಿದು ಮಾಹಿತಿ? ಹಾಗೆಯೇ 22ನೇ ಕಂತಿನ ಕಿಸಾನ್ ಸನ್ಮಾನ್ ಯೋಜನೆಗೆ ಅಂದರೆ ರೈತರಿಗೆ ಯಾವಾಗ ದುಡ್ಡು ಬರುತ್ತೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದರೆ 3 ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಮಾಹಿತಿ, LPG ಗ್ರಾಹಕರಿಗೆ ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಬದಲಾವಣೆ ಮಾಡಲಾಗಿದೆ. ಇನ್ನು ಸಿಲಿಂಡರ್ ಬುಕ್ಕಿಂಗ್ನಲ್ಲಿ ಕೂಡ ಮಹತ್ವದ ಬದಲಾವಣೆ ಕೂಡ ಮಾಡಲಾಗಿದೆ. ಇನ್ನು LPG ಸಿಲಿಂಡರ್ಗಳ ಕೃತಕ ಅಭಾವ ಮತ್ತು ಕಾಳಸಂತೆ ತಡೆಯಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಪ್ರಕಟಿಸಿರುವಂಥದ್ದು. ಸಿಲಿಂಡರ್ ಬುಕ್ಕಿಂಗ್ ಅವಧಿಯನ್ನು 21ರಿಂದ 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗೃಹ ಬಳಕೆ ಗ್ರಾಹಕರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ದೇಶೀಯ ಉತ್ಪಾದನೆ ಹೆಚ್ಚಿಸಲು ಮತ್ತು ಹೊಸ ದೇಶಗಳಿಂದ LPG ಆಮದು ಮಾಡಿಕೊಳ್ಳಲು ಸರ್ಕಾರ ಈ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಹಾಗಾಗಿ ದೇಶದಲ್ಲಿ LPG ಸಿಲಿಂಡರ್ಗಳ ಏನೋ ಕೃತಕ ಅಭಾವ ಏನೋ ಆಗಬಾರ್ದು ಮತ್ತು ಕಾಳಸಂತೆಯನ್ನು ತಡೆಯಲು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ನೋಡಿ, ಈ ಹಿಂದೆ 55 ದಿನಗಳಿಗೊಮ್ಮೆ ಸಿಲಿಂಡರ್ ಬುಕ್ ಮಾಡಲಾಗ್ತಿತ್ತು. ಆದರೆ ಈಗ ಯುದ್ಧದ ಭೀತಿಯಿಂದ ಕೇವಲ ನೋಡಿ, ನಾವು ನೋಡ್ತಾ ಇರುವ ಹಾಗೆ ಅಮೇರಿಕ, ಇಸ್ರೇಲ್ ಹಾಗೂ ಇಬ್ಬರು ದೇಶಗಳು ಕೂಡ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ಇರಾನ್ ಸಾಕಷ್ಟು ದೇಶಗಳಿಗೆ, ಇಡೀ ವರ್ಲ್ಡ್ಗೆ ಆಲ್ಮೋಸ್ಟ್ ತೈಲವನ್ನು ರಫ್ತು ಮಾಡ್ತಾ ಇತ್ತು. ಹಾಗಾಗಿ ಆ ದೇಶದ ಮೇಲೆ ಈಗ ಯುದ್ಧ ಆಗ್ತಾ ಇರೋದ್ರಿಂದ 3 ದೇಶಗಳ ಮೇಲೆ ಈಗ ಸಾಕಷ್ಟು ಹಣಾಹಣಿ ನಡೀತಾ ಇರೋದ್ರಿಂದ ಈಗ ಈ ಒಂದು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಮತ್ತು ತೈಲ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಕಷ್ಟ ಆಗಿದೆ ಆಮದು ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಕೆಲವೊಂದಿಷ್ಟು ಮಾರ್ಗಸೂಚಿ ಮತ್ತು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಈಗ ಭಾರತ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಹಿಂದೆ ಇದ್ದಂತಹ 55 ದಿನಗಳಿಗೊಮ್ಮೆ ಸಿಲಿಂಡರ್ ಬುಕ್ ಮಾಡಲಾಗ್ತಾ ಇದ್ರು. ಆದರೆ ಈಗ ಆಗಲೇ ಹೇಳಿದಂತೆ ಯುದ್ಧದ ಭೀತಿಯಿಂದ ಕೇವಲ 15 ದಿನಗಳಲ್ಲೇ ಬುಕ್ಕಿಂಗ್ ಮಾಡುತ್ತಿರುವುದು ಕಂಡು ಬಂದಿದೆ. ಅಂದರೆ ಯುದ್ಧದ ಭೀತಿಯಿಂದ ಜನ ಏನಾಗ್ತಿದ್ದಾರೆ, ಕೆಲವೊಬ್ರು ನೋಡ್ತಿರ್ಬೋದು ನೀವು, ಪೆಟ್ರೋಲ್ ಖಾಲಿ ಆಗುತ್ತೆ, ಡೀಸೆಲ್ ಖಾಲಿ ಆಗುತ್ತೆ ಅಂತ ಕೆಲವೊಬ್ರು ಈಗಲೇ ರೆಡಿ ಮಾಡಿ ಮತ್ತು ತುಂಬಿಸ್ಕೊಂಡು ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಭೀತಿಯಿಂದ ಜನ ಯಾರಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ಒಂದು ಕಾರಣಕ್ಕಾಗಿ ಬುಕ್ಕಿಂಗ್ ಏನು ಮಾಡ್ತಾ ಇದ್ದಾರೆ, 15 ದಿನದಲ್ಲೇ ಬುಕ್ಕಿಂಗ್ ಮಾಡ್ತಾ ಇರೋದರಿಂದ ಈಗಾಗಲೇ ಕಂಡು ಬರ್ತಾ ಇರೋದರಿಂದ ಇದನ್ನು ನಿಯಂತ್ರಿಸಲು ಹೊಸ ನಿಯಮ ಕೂಡ ಈಗ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವಂಥದ್ದು. ವಾಣಿಜ್ಯ ಬಳಕೆ ಸಿಲಿಂಡರ್ಗಳಿಗಿಂತ ಮನೆ ಬಳಕೆಯ ಏನೋ ಗ್ರಾಹಕರಿಗೆ ಮೊದಲ ಆದ್ಯತೆ ನೀಡುವಂತೆ ಸರ್ಕಾರ ಸೂಚನೆ ಕೂಡ ನೀಡಿರುವಂಥದ್ದು. ಮನೆ ಬಳಕೆಯ ಗ್ರಾಹಕರ ಹಿತವೇ ನಮಗೆ ಮುಖ್ಯ ಅಂತ ಕೇಂದ್ರ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಮೊದಲು ಇದ್ದಂತಹ 21 ದಿನಗಳ ಏನೋ ಬುಕ್ಕಿಂಗ್ ಇತ್ತು ಅವಧಿ, ಈಗ 25 ದಿನಗಳಿಗೆ ಹೆಚ್ಚಿಸಲಾಗ್ತಾ ಇರುವಂಥದ್ದು. ಇನ್ನು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತಹ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ನೋಡಿ, ಗೃಹ ಬಳಕೆ ಆಗಿರ್ಬೋದು ಮತ್ತು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ಕೂಡ ಹೆಚ್ಚಳವನ್ನು ಮಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ಗೃಹ ಬಳಕೆಯ ಏನು ದೇಶೀಯ LPG ಸಿಲಿಂಡರ್ಗಳ ಬೆಲೆಯನ್ನು ಗೃಹ ಬಳಕೆಯ 14.2 kg ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ದೇಶಾದ್ಯಂತ 60 ರೂಪಾಯಿಗಳಷ್ಟು ಏರಿಕೆಯನ್ನು ಮಾಡಲಾಗ್ತಾ ಇರುವಂಥದ್ದು. ವಾಣಿಜ್ಯ LPG ಸಿಲಿಂಡರ್ಗೆ ಸಂಬಂಧಿಸಿದಂತೆ 115 ರೂಪಾಯಿಗಳಷ್ಟು ದುಬಾರಿಯಾಗ್ತಾ ಇರುವಂಥದ್ದು. ಪರಿಷ್ಕೃತ ದರಗಳು ತಕ್ಷಣವೇ ಅನ್ವಯವಾಗುವಂತೆ ಮತ್ತು ದೈನಂದಿನ ಕಾರ್ಯಾಚರಣೆಗಳಿಗೆ LPGಯನ್ನು ಅವಲಂಬಿಸಿರುವ ಗೃಹ ಗ್ರಾಹಕರು ಮತ್ತು ವ್ಯವಹಾರಗಳ ಮೇಲೆ ಪರಿಣಾಮ ಬೀರುತ್ತಿವೆ. ಹಾಗಾಗಿ ಪ್ರಮುಖ ನಗರಗಳಲ್ಲಿ ಪರಿಷ್ಕೃತ ದೇಶೀಯ LPG ಬೆಲೆಗಳನ್ನು ನೋಡೋದಾದರೆ ನೋಡಿ, ಇತ್ತೀಚಿನ ಪರಿಷ್ಕರಣೆಯೊಂದಿಗೆ ದೆಹಲಿಯಲ್ಲಿ 14.2 kg ದೇಶೀಯ LPG ಸಿಲಿಂಡರ್ ಬೆಲೆ 853 ರೂಪಾಯಿಗಳಿಂದ 913 ರೂಪಾಯಿಗಳಿಗೆ ಏರಿದೆ. ಮುಂಬೈನಲ್ಲಿ ಬೆಲೆ 852ರಿಂದ 912 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಕೋಲ್ಕತ್ತಾದಲ್ಲಿ ಅತಿ ಹೆಚ್ಚು ಬೆಲೆ ಪರಿಷ್ಕರಣೆಗೆ ಸಾಕ್ಷಿಯಾಗಿರುವಂಥದ್ದು. ಸಿಲಿಂಡರ್ ಬೆಲೆಯಲ್ಲಿ 879 ರೂಪಾಯಿ ಇದ್ದಂತಹ ಬೆಲೆ 930 ರೂಪಾಯಿಗಳಿಗೆ ಏರಿಕೆ ಕಾಣ್ತಾ ಇರುವಂಥದ್ದು. ಇನ್ನು ಚೆನ್ನೈನಲ್ಲೂ ಬೆಂಗಳೂರಲ್ಲೂ ಕೂಡ ಅದೇ ಹೇಳ್ದಂಗೆ ಏರಿಕೆ ಕೂಡ ವ್ಯತ್ಯಾಸ ಆಗಿರುವಂಥದ್ದು. ಇನ್ನು ಇತ್ತೀಚಿನ ಏರಿಕೆಯು ಏಪ್ರಿಲ್ 2025ರ ನಂತರ ದೇಶೀಯ LPG ಬೆಲೆಗಳಲ್ಲಿ ಮೊದಲ ಪರಿಷ್ಕರಣೆಯನ್ನು ಸೂಚಿಸಲಾಗ್ತಾ ಇದೆ. ಈ ಸಮಯದಲ್ಲಿ ದೆಹಲಿಯಲ್ಲಿ ಸಬ್ಸಿಡಿ ರಹಿತ ದರವನ್ನು 853 ರೂಪಾಯಿಗಳಿಗೆ ನಿಗದಿಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇನ್ನು
ವಾಣಿಜ್ಯ LPG ಸಿಲಿಂಡರ್ಗಳು ಸಹ ದುಬಾರಿಯಾಗಿರುವಂಥದ್ದು. ಈ ಹೆಚ್ಚಳ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು LPGಯನ್ನು ಹೆಚ್ಚು ಅವಲಂಬಿಸಿರುವ ಸಣ್ಣ ವಾಣಿಜ್ಯ ಸಂಸ್ಥೆಗಳಂತಹ ವ್ಯವಹಾರಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆಂದು ನಿರೀಕ್ಷಿಸಲಾಗ್ತಾ ಇರುವಂಥದ್ದು. ಇನ್ನು ದೆಹಲಿಯಲ್ಲಿ 19 kg ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆ 1768 ರೂಪಾಯಿಗಳಿಂದ 1883 ರೂಪಾಯಿಗಳಿಗೆ ಏರಿಕೆ ಕಾಣ್ತಾ ಇರುವಂಥದ್ದು. ಇನ್ನು ಇಂಧನ ಕೊರತೆ ಇಲ್ಲ ಅಂತ ಸರ್ಕಾರ ಕೂಡ ಭರವಸೆಯನ್ನು ನೀಡಿರುವಂಥದ್ದು. ಯಾಕಂತಂದರೆ ಯುದ್ಧದ ಭೀತಿಯಿಂದ ಭಾರತದಲ್ಲಿ ಸಾಕಷ್ಟು ತೊಂದರೆಗಳಾಗತ್ತೆ. ಪೆಟ್ರೋಲ್ ಆಗಿರ್ಬೋದು ಮತ್ತು ಇಂಧನದಲ್ಲಿ ಆಗಿರ್ಬೋದು ಸಾಕಷ್ಟು ತೊಂದರೆ ಆಗತ್ತಂತ ಜನರು ಭಯ ಪಡ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಈಗ ಭರವಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಆಗಲೇ ಹೇಳಿದಂತೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷಣೆಯಿಂದ ಯುದ್ಧದಿಂದ ಅಮೆರಿಕ ಮತ್ತು ಇರಾನ್ ಮೇಲೆ ದಾಳಿಯಿಂದಾಗಿ ಈ ಥರದೊಂದು ಪ್ರಾಬ್ಲಮ್ ಆಗತ್ತಂತ ಭಾರತದಲ್ಲಿ ಸಾಕಷ್ಟು ಇಂಧನ ಲಭ್ಯತೆ ಇದೆ ಎಂದು ಕೂಡ ಈಗ ನಾಗರಿಕರಿಗೆ ಭರವಸೆಯನ್ನು ನೀಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ. ನಮ್ಮ ನಾಗರಿಕರಿಗೆ ಕೈಗೆಟುಕುವ ಮತ್ತು ಸುಸ್ಥಿರ ಇಂಧನದ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಆದ್ಯತೆಯಾಗಿದೆ ಮತ್ತು ನಾವು ಅದನ್ನು ಆರಾಮವಾಗಿ ಮಾಡುತ್ತೇವೆ. ಭಾರತದಲ್ಲಿ ಇಂಧನದ ಕೊರತೆ ಇಲ್ಲ ಮತ್ತು ನಮ್ಮ ಇಂಧನ ಗ್ರಾಹಕರಿಗೆ ಚಿಂತನೆ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ ಎನ್ನುವಂಥ ಮಾಹಿತಿಯನ್ನು ಕೂಡ ಕೇಂದ್ರ ಸ್ಪಷ್ಟಪಡಿಸಿರುವಂಥದ್ದು. ಇನ್ನು ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯನ್ನು ಸೂಚಿಸುವ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡ್ತಾ ಇರುವಂಥ ಹೇಳಿಕೆಗಳನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಹ ತಳ್ಳಿ ಹಾಕಿರುವಂಥದ್ದು. ಭಾರತದಲ್ಲಿ ಸಾಕಷ್ಟು ಇಂಧನ ಸಂಗ್ರಹವಿದೆ ಮತ್ತು ಪೂರೈಕೆ ಮತ್ತು ವಿತರಣಾ ಸವಾಲುಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ದೇಶಾದ್ಯಂತ ನಿರಂತರ ಇಂಧನ ಪೂರೈಕೆಯನ್ನು ನಿರ್ವಹಿಸಲು ಇಂಡಿಯನ್ ಆಯಿಲ್ ಬದ್ಧವಾಗಿದೆ. ನಾಗರಿಕರು ಇಂಧನ ಕೇಂದ್ರದಲ್ಲಿ ಭಯಭೀತರಾಗಬಾರದು ಅಥವಾ ಜನಸಂದಣಿಯನ್ನು ಹೆಚ್ಚಿಸಬಾರದು ಮತ್ತು ನಿಖರವಾದ ಮಾಹಿತಿಗಾಗಿ ಅಧಿಕೃತ ಮೂಲಗಳನ್ನು ಮಾತ್ರ ಅವಲಂಬಿಸಬೇಕೆಂದು ವಿನಂತಿಸಲಾಗ್ತಾ ಇರುವಂಥದ್ದು. ಅಂದರೆ ಈಗ ಗ್ಯಾಸಲ್ಲಿ ತೊಂದರೆ ಆಗುತ್ತೆ, ಡೀಸೆಲಲ್ಲಿ ತೊಂದರೆ ಆಗುತ್ತೆ ಮತ್ತು ನಿಮಗೆ ಪೆಟ್ರೋಲಲ್ಲಿ ತೊಂದರೆ ಆಗುತ್ತೆ, ಕಡಿಮೆ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಮತ್ತು ನ್ಯೂಸ್ ಚಾನಲ್ಗಳಾಗಿರ್ಬೋದು ಸಾಕಷ್ಟು ಭಯವನ್ನು ಪಡಿಸಲಾಗ್ತಾ ಇದೆ ಮತ್ತು ಈ ಥರದೊಂದು ಸುದ್ದಿಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ನೀವು ಅಧಿಕೃತ ಮೂಲ ವೆಬ್ಸೈಟಲ್ಲಿ ಏನಿದೆ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳೇನಿದೆ ಅದನ್ನು ನೀವು ಪಾಲನೆ ಮಾಡಬೇಕು. ಆವಾಗ ನಿಮಗೆ ನಿಖರ ಮಾಹಿತಿ ಗೊತ್ತಾಗ್ತದೆ. ಅದಕ್ಕೂ ಮುಂಚೆ ನೀವು ಯಾವುದೇ ತೊಂದರೆಗೊಳಗಾಗಬೇಡಿ, ಆತಂಕಕ್ಕೊಳಗಾಗಬೇಡಿ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ನೀಡ್ತಾ ಇರುವಂಥದ್ದು. ಯಾಕಂತಂದರೆ ನೋಡ್ತಿರ್ಬೋದು ನೀವು ಕೆಲವೊಂದಿಷ್ಟು ದಿವಸಗಳಿಂದ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಕಷ್ಟು ಜನಸಂದಣಿಯನ್ನು ನೋಡ್ತಿರ್ಬೋದು. ಯಾಕಂತಂದರೆ ಪೆಟ್ರೋಲ್ ಖಾಲಿ ಆಗುತ್ತೆ, ಡೀಸೆಲ್ ಖಾಲಿ ಆಗುತ್ತೆ, ಯುದ್ಧ ನಡೀತಾ ಇದೆ. ಹಾಗಾಗಿ ಭಾರತಕ್ಕೆ ಇರಾನ್ನಿಂದ ಯಾವುದೇ ತೈಲಗಳು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಪೆಟ್ರೋಲಲ್ಲಿ ಭಾರಿ ಏರಿಕೆ ಆಗುತ್ತೆ. ಹಾಗಾಗಿ ಈಗಲೇ ನಾವು ಪೆಟ್ರೋಲ್ ತೊಗೊಂಡ್ಬಿಡೋಣ ಅಂತ ಸಾಕಷ್ಟು ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರಬಹುದು. ನೋಡಿ 100 ಲೀಟರ್ಸನ್ನು ಒಬ್ಬ ವ್ಯಕ್ತಿ ತುಂಬಿಸ್ಕೊಂಡು ಹೋಗಿದ್ದಾನೆ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಈ ಪೆಟ್ರೋಲಿನ ಭಾವ ಜಾಸ್ತಿ ಆಗುತ್ತೆ, ನಮಗೆ ಸಿಗಲ್ಲ, ಅದರ ಬೆಲೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಿಬಿಟ್ಟು ಈ ಥರದೊಂದು ನಿರ್ಧಾರವನ್ನು ಕೈಗೊಳ್ತಾ ಇರುವಂಥದ್ದು ಕೂಡ ಭಾರತದಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಇಂಧನದ ಕೊರತೆ ಆಗಲ್ಲ ಎನ್ನುವಂಥ ಮಾಹಿತಿಯನ್ನು ಈಗ ಭರವಸೆಯನ್ನು ನೀಡ್ತಾ ಇರುವಂಥದ್ದು. ಹಾಗಾಗಿ ನೀವು ಏನಾದರೂ ಈ ಥರದೊಂದು ಮಾಹಿತಿ ಇದ್ದಾಗ ಅಧಿಕೃತವಾಗಿ ಅವರ ವೆಬ್ಸೈಟ್ಗಳಲ್ಲಾಗಿರ್ಬೋದು ಮತ್ತು ಸರ್ಕಾರದ ಮಾರ್ಗಸೂಚಿಗಳನ್ನು ಓದ್ಬಿಟ್ಟು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಆತಂಕಕ್ಕೆ ಒಳಗಾಗಬೇಡಿ ಎನ್ನುವಂಥದ್ದನ್ನು ಕೂಡ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು. ಇನ್ನು 22ನೇ ಕಂತಿನ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ರೈತರು ಕಾಯ್ತಾ ಇದ್ದಾರೆ 22ನೇ ಕಂತಿನ ಹಣಕ್ಕಾಗಿ. ಎಲ್ರಿಗೂ ಕೂಡ ಈಗ ಕೋಟ್ಯಾಂತರ ರೈತರಿಗೆ ಮಹತ್ವದ ಅಪ್ಡೇಟ್ ಕೂಡ ಸಿಗ್ತಾ ಇರುವಂಥದ್ದು. ಮಾರ್ಚ್ ಮೊದಲ ವಾರದಲ್ಲೇ ಹಣ ಬರಲಿದೆ ಎಂಬಂತಹ ನಿರೀಕ್ಷೆ ಇತ್ತು. ಆದರೆ ಈಗ ಹಣ ಜಮಾ ಆಗುವ ನಿಖರ ದಿನಾಂಕ ಕುರಿತು ಮಾಧ್ಯಮ ವರದಿ ಕೂಡ ಪ್ರಕಟಣೆ ಆಗಿರುವಂಥದ್ದು. ಅಂದರೆ 22ನೇ ಕಂತಿನ ಹಣ ಮಾರ್ಚ್ 13ರಂದು ಜಮಾ ಆಗುವ ನಿರೀಕ್ಷೆ ಇದೆ ಅಂತ ಈಗ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಈ KYC ಭೂ ಪರಿಶೀಲನೆ ಪೂರ್ಣಗೊಳಿಸಿದ ಹಾಗೂ ಕೆಲವು ರಾಜ್ಯಗಳಲ್ಲಿ ಫಾರ್ಮರ್ ID ಹೊಂದಿರುವ ರೈತರು ವಂಚಿತರಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ 22ನೇ ಕಂತಿನ ಅಪ್ಡೇಟ್ ಕೂಡ ಇದು ಇರುವಂಥದ್ದು. ಇನ್ನು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.